ಗುರುಗಳೇ, ಈ ವಿಶ್ವೇ ದೇವರು ಯಾರು? ಅವರನ್ನು ಯಾಕೆ ಆಹ್ವಾನಿಸ್ಬೇಕು? ವಿಶ್ವೇ ತ್ರಯೋದಶ ವಿಶ್ವೇಶಾಮ್ ಅಂತಾರೆ. 13 ಜನ ವಿಶ್ವೇ ದೇವತೆಗಳು. ಹಿಂದೆ ಹೇಳಿದ ಬಗ್ಗೆ ನಾವು ತಿಳಿಸಿದ್ದೀವಿ. ಇದೆ 9 ಜನ ಪ್ರಜಾಪತಿಗಳು ಸೃಷ್ಟಿಯಾದವರು ಅಂತ ಹೇಳ್ತಾರೆ. ಕರ್ದಮ ಪ್ರಜಾಪತಿ, ದಕ್ಷ ಪ್ರಜಾಪತಿ, ಬ್ರಹ್ಮನಿಂದ ಸೃಷ್ಟಿಯಾದವರು 9 ಜನ ಪ್ರಜಾಪತಿಗಳು. ಅದರಲ್ಲಿ ದಕ್ಷ ಪ್ರಜಾಪತಿಗೆ ವಿಶ್ವ ಅಂತ ಒಬ್ಬಳು ಹೆಂಡತಿ ಇರ್ತಾರೆ, ಪತ್ನಿ ಇರ್ತಾರೆ. ಅವಳಲ್ಲಿ ಜನಿಸಿದಂತ ಪುತ್ರಗಳೇ ವಿಶ್ವೇ ದೇವತೆಗಳು. ಆ ವಿಶ್ವೇ ದೇವತೆಗಳು ಯಾರಪ್ಪ ಅಂದ್ರೆ ಸದಾ ಪಿತೃಗಳ ಜೊತೆಯಲ್ಲಿ ಇರೋರು. ಸದಾ ಅವ್ರ ಹಿಂಬಾಲಕರು. ಅವರೆಲ್ಲೋದ್ರೆ ಇವರು ಅಲ್ಲಿ ಬರ್ತಾ ಇರ್ತಾರೆ. ಒಂದು ರೀತಿ ಅವರು ಅಂಗರಕ್ಷಕರು ಅಂತ ಹೇಳ್ತಾರೆ. ಪಿತೃಗಳನ್ನ ಸಂರಕ್ಷಣೆ ಮಾಡುವುದು. ಸದಾ ಅವ್ರ ಜೊತೆಲೇ ಇರೋದ್ರಿಂದ ಮೊದಲು ವಿಶ್ವೇ ದೇವರನ್ನ ಅರ್ಚನೆ ಮಾಡಿ ನಂತರ ಪಿತೃಗಳನ್ನ ಅರ್ಚನೆ ಮಾಡ್ತಾರೆ. ಪಿತೃಗಳನ್ನ ಕರ್ಕೊಬರೋದೇ ಅವರು. ನೋಡಿ, ವಿಶ್ವೇ ದೇವರಿಗೆ ಒಂದು ಸ್ಥಾನವನ್ನು ಕೊಟ್ಟೆ, ಅಲ್ಲೇ ಅರ್ಘ್ಯಪಾತ್ರೆಗಳನ್ನು ಕೊಟ್ಟು ಅವ್ರಿಗೂ ಅರ್ಘ್ಯಾರಿಗಳು ಕೊಟ್ಟು ಅರ್ಚನೆ ಮಾಡಿ ತದನಂತರ ಪಿತೃಗಳನ್ನು ಉದ್ದೇಶ ಮಾಡಿ ನಾವು ಶ್ರಾದ್ದಾದಿಗಳನ್ನು ಆಚರಣೆ ಮಾಡ್ತೇವೆ. ಅದಕ್ಕೋಸ್ಕರ ಪಾರುಣ ಶ್ರಾದ್ದದಲ್ಲಿ ಎಷ್ಟೋ ಇದೆ. ಪುರೂರವ, ಆರ್ಧವ, ಹಿಂದೆ ಹೇಳಿದೆ. ಪಿಂಡಿಗಳಲ್ಲಿ ಕಾಲಕಾಮಕ, ಆಮೇಲೆ ದಕ್ಷಕೃತು, ಇಷ್ಟಿ ಶ್ರಾದ್ದದಲ್ಲಿ, ಧನುರುಚಿ, ಆಮ ಶ್ರಾದ್ದದಲ್ಲಿ, ಧರಿವಿಲೋಚನ, ಸಂಕಲ್ಪ ಶ್ರಾದ್ದದಲ್ಲಿ, ಇಷ್ಟು ಸತ್ಯವಸಂಧಿಕ ವಿಶ್ವೇ ದೇವಾಹ ಅಂತ ನಾವು ನಾಂದಿ ಶ್ರಾದ್ದದಲ್ಲಿ ಇಷ್ಟು ವಿಶ್ವೇ ದೇವತೆಗಳು ತ್ರಯೋದಶ ವಿಶ್ವೇಶ. ಅದರಲ್ಲಿ ಮುಖ್ಯರಾದವರು 10 ಜನ ಅಂತೂ ನಾವು ಅದನ್ನ ಬಳಕೆಯಲ್ಲಿ ಇದ್ದೇ ಇರ್ತೀವಲ್ಲ. ಕಾರಣ ಅಂತ ವಿಶ್ವೇ ದೇವರನ್ನ ನಾವು ಮೊದಲು ಅರ್ಚನೆ ಮಾಡಿ ಸದಾ ಪಿತೃಗಳ ಜೊತೆಯಲ್ಲೇ ಇರುವಂತಹ ವಿಶ್ವೇ ದೇವತೆಗಳನ್ನ ಅರ್ಚನೆ ಮಾಡಿ ತದನಂತರ ಪಿತೃಗಳನ್ನ ಅರ್ಚನೆ ಮಾಡ್ತೇವೆ. ಅದು ವಿಸರ್ಜನೆ ಮಾಡುವಾಗ ಪಿತೃಗಳನ್ನ ವಿಸರ್ಜನೆ ಮಾಡಿ ತದನಂತರ ವಿಶ್ವೇ ದೇವರನ್ನ ನಾವು ವಿಸರ್ಜನೆ ಮಾಡ್ತೀವಿ. ಇವೆಲ್ಲ ಒಂದು ಯಾವ ರೀತಿ ನಮ್ಮ ಋಷಿಗಳು ಅದನ್ನ ಇದು ಮಾಡಿದ್ದಾರೆ ಅಂದ್ರೆ, ಪ್ರಯೋಗ ಭಾಗವನ್ನ ಜನಗಳಿಗೆ ಕೊಟ್ಟಿದ್ದಾರೆ ಅಂದ್ರೆ ಅಷ್ಟು ಅರ್ಥಪೂರ್ಣವಾಗಿ ಪ್ರತಿಯೊಂದಕ್ಕೂ ಒಂದು ಪೂರ್ವಕಾಲದಲ್ಲಿ ನೋಡಿ. ಇವಾಗ ಪಾಂಡವರು ಯಾರೋ, ಅವರ ಪೂರ್ವ ಚರಿತ್ರೆ ಏನು, ಅವ್ರು ಯಾವ ದೇವತೆಗಳ ಮಕ್ಕಳು, ಅವ್ರು ಯಾವ ಅನುಗ್ರಹದಿಂದ ಅವರು ಹುಟ್ಟಿದ್ದಾರೆ, ಪ್ರತಿಯೊಂದಕ್ಕೂ ಸಹ ಪೂರ್ವದ ಇತಿಹಾಸಗಳು ಹೇಳ್ಕೊಟ್ಟಿದ್ದಾರೆ. ಕೇವಲ ಒಬ್ಬರು ವ್ಯಕ್ತಿ ವಿಚಾರ ಅಲ್ಲ. ಅದೇ ರೀತಿ ಪಿತೃಗಳ ವಿಚಾರವೂ ಅಷ್ಟೇ ಅಷ್ಟು ವಿಶದವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ತಿಳ್ಕೊಳ್ಳೋ ಅಂತ ಆಸಕ್ತಿ ನಮ್ಗೆ ಇರಬೇಕು. ಅದನ್ನು ಓದಿ ತಿಳ್ಕೊಳ್ಳೋಂಥ ಆಸಕ್ತಿ ವೀಕ್ಷಕರಿಗೆ ಇರಬೇಕು. ಆಸಕ್ತಿ ಇದ್ದವರು ಮೊದಲು ಇದ್ರಲ್ಲಿ ನಂಬಿಕೆನೇ ಇಲ್ಲ ಅನ್ನೋರಿಗೆ ನಾವು ಅದಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೂ ನಮ್ಮ ಕೈ ಸಾಧ್ಯ ಇಲ್ಲ. ಅವರವರ ವೈಯಕ್ತಿಕ ಅಭಿಪ್ರಾಯಗಳು ಅವ್ರದ್ದೇ ಇರುತ್ತೆ. ಅದು ಅವ್ರಿಗೆ ಬಿಟ್ಟಿದ್ದು. ಅರ್ಘ್ಯದ ಮಹತ್ವ. ಅರ್ಘ್ಯವನ್ನು ಯಾಕೆ ಕೊಡಬೇಕು ಅಂದ್ರೆ, ಈಗ ಕೈನಲ್ಲಿ ಪಾಣಿ ಹೋಮ ಮಾಡ್ತೀವಿ ಋಗ್ವೇದ ಶ್ರಾದ್ದಗಳಲ್ಲಿ. ಯಾಕೆ ಅದನ್ನೆಲ್ಲೇ ಅಗ್ನೋಕರಣ ಮಾಡ್ತಾರಲ್ಲ ಯಜುರ್ವೇದಿಗಳು. ಋಗ್ವೇದಿಗಳು ಯಾಕೆ ಕೈನಲ್ಲಿ ಹೋಮ ಮಾಡ್ತಾರೆ? ಸೋಮಾಯ ಪಿತೃಪೀತಾಯ ಸ್ವಧ, ಅಗ್ನಯೇ ಕೌಜವಾಹರಾಯ ಸ್ವಧ, ಎರಡೂ ಮಂತ್ರಗಳು ಒಂದೇ ಆಗಿದ್ರು ಸಹ ಇವರು ಹೋಮದಲ್ಲಿ ಅದನ್ನ ಹವಿಸ್ಸಾಗಿ ಕೊಡ್ತಾರೆ. ಈತನಿಗೆ ಋಗ್ವೇದಿಗಳಲ್ಲಿ ಹಸ್ತದಲ್ಲೇ ಯಾಕೆ ಅವ್ರಿಗೆ ಪಾಣಿ ಹೋಮವನ್ನು ಮಾಡ್ತಾರೆ? ಅಂದ್ರೆ ಅವನ ಪಾಣಿಯಲ್ಲಿ ಅಗ್ನಿ ಇದೆ. ಶ್ರೋತ್ರಿಯನಾದ ವಿಪ್ರನ ಹಸ್ತದಲ್ಲಿ ಸದಾಕಾಲ ಅಗ್ನಿ ಪ್ರತಿಷ್ಠಿತನಾಗಿರುತ್ತಾನೆ. ಅಗ್ನಿಗಳು ಪಂಚಾಗ್ನಿಗಳಿದೆ. ಕಾಲ್ನ ಯಾಕೆ ತೊಳಿತಾರೆ? ಪಾದ ಪ್ರಕ್ಷಾಳನೆ ಯಾಕೆ ಮಾಡ್ತಾರೆ? ಬ್ರಾಹ್ಮಣರಿಗೆ ಬನ್ನಿ ಕಾಲು ತೊಳ್ಕೊಳ್ಳಿ, ಊಟಕ್ಕೆ ಬನ್ನಿ ಕೂತ್ಕೊಳ್ಳಿ ಅಂತ ಯಾಕಂದ್ರೆ ಅವನಿಗೆ ಕಾಲ್ನಲ್ಲೂ ಸಹ ಅಗ್ನಿ ಇರುತ್ತೆ. ಅದು ಶಾಂತವಾಗ್ಬೇಕಲ್ಲ. ಚಾಪೆ ಹಾಕೋದು ಅದಕ್ಕೂ ಪೃಷ್ಠ ಆಗ್ಲಿ, ಅದಕ್ಕೂ ಅದು ಶಾಂತವಾಗ್ಲಿ. ಬರೀ ನೆಲ ಮೇಲೆ ಯಾಕೆ ಕೂತ್ಕೋಬಾರ್ದು ಅಂದ್ರೆ ಅದಕ್ಕೆ ಅದು ಗೃಹಸ್ಥನ ಮನೆಗೆ ಅದು ಶ್ರೇಯಸ್ಸಲ್ಲ. ಆಮೇಲೆ ಪಾಣಿ ಹೋಗ ಕೈನಲ್ಲಿ ಮಾಡೋದ್ರಿಂದ ಕೈನಲ್ಲೂ ಸಹ ಹಸ್ತದಲ್ಲೂ ಸಹ ಅಗ್ನಿ ಇರುತ್ತೆ. ಹಸಿವಾದಾಗ ಒಂದು ಜಠರಾಗ್ನಿಯಲ್ಲಿ ಅವನಿಗೆ ಅಗ್ನಯ ಕೌಜವಾಹರಾಯ ಸ್ವದ, ಎರಡೂ ಮಂತ್ರಗಳು ಒಂದೇ ಆಗಿದ್ರು ಸಹ ಇವರು ಹೋಮದಲ್ಲಿ ಅದನ್ನ ಹವಿಸ್ಸಾಗಿ ಕೊಡ್ತಾರೆ. ಈತನಿಗೆ ಋಗ್ವೇದಿಗಳಲ್ಲಿ ಹಸ್ತದಲ್ಲೇ ಯಾಕೆ ಅವ್ರಿಗೆ ಪಾಣಿ ಹೋಮವನ್ನು ಮಾಡ್ತಾರೆ? ಅಂದ್ರೆ ಅವನ ಪಾಣಿಯಲ್ಲಿ ಅಗ್ನಿ ಇದೆ.
ಶ್ರೋತ್ರಿಯನಾದ ವಿಪ್ರನ ಹಸ್ತದಲ್ಲಿ ಸದಾಕಾಲ ಅಗ್ನಿ ಪ್ರತಿಷ್ಠಿತನಾಗಿರುತ್ತಾನೆ. ಅಗ್ನಿಗಳು ಪಂಚಾಗ್ನಿಗಳಿದೆ, ಕಣ್ಣಿಗೆ ಗೋಚರವಾಗದೇ ಇದ್ರು ಸಹ ಅದು ಆಹುತಿನ ಸ್ವೀಕರಿಸುತ್ತೆ ಶ್ರೋತ್ರಿಯನಾದ ಪಕ್ಷದಲ್ಲಿ. ಅದು ಶಕ್ತಿ ತಗೊಂಡ್ಬಿಟ್ಟಿರುತ್ತೆ, ಕೇವಲ ನಮ್ಮ ಕಣ್ಣಿಗೆ ಅನ್ನವಾಗಿ ಕಾಣ್ತಾರೆ. ಅದಕ್ಕೋಸ್ಕರ ಅಗ್ನಿಗೆ ಪ್ರತ್ಯಕ್ಷವಾಗಿ ಋಗ್ವೇದಗಳಲ್ಲಿ ಕೈಗೆ ಒಂದು ಅರ್ಘ್ಯವನ್ನು ಕೊಟ್ಟು ತದನಂತರ ಪಾಣಿ ಹೋಮವನ್ನು ಮಾಡುವಂತಹ ಒಂದು ಪದ್ಧತಿ ನಮ್ಮಲ್ಲಿ ಬಂದಿದೆ. ಅದರಲ್ಲಿ ಅಗ್ರೋಕರಣ ಅಂತ ಹೇಳ್ತೀವಿ, ಇಲ್ಲಿ ಪಾಣಿ ಹೋಮ ಅಂತ ಕರಿತೀವಿ. ಪಾಣಿ ಹೋಮ ಅಂತ ಕರಿತೀವಿ. ಸರಿ, ಇದು ಕರ್ಮತ್ರಯಗಳಾದಂತಹ ಅಗ್ನೋಕರಣ, ಬ್ರಾಹ್ಮಣ ಭೋಜನ ಮತ್ತು ಪಿಂಡ ಭೋಜನ, ಇದ್ರ ಮಹತ್ವವನ್ನು ಸಂಬಂಧಿಸಿ ಶ್ರಾದ್ದ ಅಂದ್ರೆ ಈ ಮೂರು ಕನಿಷ್ಠ ಇರಲೇಬೇಕು ಅಂತ ಹೇಳ್ತಾರೆ. ಅಗ್ನೋಕರಣ ಅಥವಾ ಪಾಣಿ ಹೋಮ, ಬ್ರಾಹ್ಮಣ ಭೋಜನ, ಪಿಂಡ ಪ್ರದಾನ, ಈ ಮೂರು ಸೇರಿದ್ರೆ ಶ್ರಾದ್ದದ ಫಲ. ಶ್ರಾದ್ದ ಅನ್ನೋದು ಅನೇಕ ರೀತಿ ಇದೆ, ಹೇಳಿದೀವಲ್ಲ, ಹಿಂದೆ ಹೇಳ್ತಾ ಇದ್ವಲ್ಲ. ಅವನಿಗೆ ಶ್ರಾದ್ದ ಮಾಡೋಷ್ಟು ಚೈತನ್ಯ ಇರೋದಿಲ್ಲ, ಶಕ್ತಿ ಇರೋದಿಲ್ಲ, ದೈಹಿಕವಾಗೋ ಆರ್ಥಿಕವಾಗಿರೋದಿಲ್ಲ. ಅವನೇನ್ ಮಾಡ್ತಾನೆ, ಕೆಲವರು ಸಂಕಲ್ಪ ಶ್ರಾದ್ದವನ್ನು ಮಾಡ್ತಾರೆ. ಕರೆದು ಇಬ್ಬರು ಬ್ರಾಹ್ಮಣರಿಗೆ ಕಾಲು ತೊಳೆದು ಆ ಪೋಸ್ಟ್ನ ಹಾಕಿ ಭೋಜನವನ್ನು ವ್ಯವಸ್ಥೆ ಮಾಡ್ತಾರೆ. ಆ ಥರ ಮಾಡಿದ್ರೆ ಅವನಿಗೆ ಅನ್ನದಾನ ಮಾಡಿದಷ್ಟೇ ಫಲ, ಶ್ರಾದ್ದ ಮಾಡಿದ ಫಲ ಇಲ್ಲ. ಅವನಿಗೆ ಆಮ ಪದಾರ್ಥಗಳು, ಆಮಶ್ರಾದ್ದ ಅಂದ್ರೇನು, ಅವನಿಗೆ ಸ್ವಯಂಪಾಕ ಅಂತ ಕೊಡ್ತೀವಲ್ಲ, ಅಕ್ಕಿ ಬೇಳೆ ತರಕಾರಿ ಇದನ್ನೆಲ್ಲ ಕೊಡೋದ್ರಿಂದ ಅವತ್ತಿನ ದಿನ ಅವನಿಗೆ ಶ್ರಾದ್ದದ ದಿನ ಶ್ರಾದ್ದ ಮುಗಿಯೋವರೆಗೂ, ಶ್ರಾದ್ದ ಮಾಡೋವರೆಗೂ ಅವನಿಗೆ ಭೋಜನಕ್ಕಾಗಲಿ ಬೇರೆ ತಿಂಡಿ ಇತರ ಆಹಾರಗಳು ಸ್ವೀಕರಿಸೋದಕ್ಕೆ ಅಧಿಕಾರ ಇರೋದಿಲ್ಲ. ಅದು ಆಮದ್ರೂಯ ದಾನಗಳನ್ನು ಮಾಡೋದ್ರಿಂದ ಮಾತ್ರ ಅವನಿಗೆ ಭೋಜನಕ್ಕೆ ಅವಕಾಶ ಸಿಗುತ್ತೆ. ಆಮದಾನವನ್ನು ಕೊಟ್ಟಷ್ಟೇ ಫಲ. ಭೋಜನ ಮಾಡೋದಕ್ಕೆ ಅಧಿಕಾರ ಬಂತು. ಹಿರಣ್ಯ ಶ್ರಾದ್ದ, ನಂಗೆ ಬ್ರಾಹ್ಮಣರನ್ನು ಕರೆದು ಊಟ ಮಾಡೋಕ್ಕೂ ಹಾಕ್ಸೋಕ್ಕೂ ಶಕ್ತಿ ಇಲ್ಲಪ್ಪ, ಮನೇಲಿ ಯಾರು ಇಲ್ಲ, ಅಡಿಗೆಯವರು ಸಿಗ್ತಾ ಇಲ್ಲ, ಇರೋರ ಕೈಲಿ ಆಗಲ್ಲ, ಹೋಗ್ಲಿ ತರಕಾರಿ ಒಂದಷ್ಟು ಕಾಳು ಬೇಳೆ ಅಕ್ಕಿ ಎಲ್ಲ ತಂದು ದಾನ ಕೊಡೋಣ ಅಂದರೆ ಹೋಗಿ ತರೋರಿಲ್ಲ, ಮಾಡೋರಿಲ್ಲ, ಅದಕ್ಕೂ ಇಲ್ಲ ಅನುಕೂಲಗಳಿಲ್ಲ ಅಂದರೆ ಹಿರಣ್ಯ ಶ್ರಾದ್ದ ಅಂತೇಳಿ ಅವನು ಬರೀ ದಕ್ಷಿಣೆಯನ್ನು ಕೊಟ್ಟು ತೃಪ್ತಿಪಡಿಸಿ, ಶ್ರಾದ್ದದ ರೂಪಗಳು ಅವೆಲ್ಲ. ಶ್ರಾದ್ದ ಪ್ರತ್ಯಕ್ಷವಾಗಿ ನೀವು ಪಾರಣ ಶ್ರಾದ್ದ ಪಿಂಡ ಪ್ರದಾನವನ್ನು ಮಾಡಿ, ಅಗ್ನೋಕರಣವನ್ನು ಮಾಡಿ, ಭೋಜನವನ್ನು ವ್ಯವಸ್ಥೆ ಮಾಡಿ, ಪಿಂಡ ಪ್ರದಾನ ಮಾಡಿದಷ್ಟರ ಫಲ ಈ ಬೇರೆ ಶ್ರಾದ್ದಗಳಲ್ಲಿ ಹೇಳಿಲ್ಲ. ಆದರೆ ಕರ್ಮ ಬಿಟ್ಟು ಲೋಪ ಬರೋದಿಲ್ಲ. ನಾನೇನು ಮಾಡಲಿಲ್ಲಪ್ಪ ತಂದೆ ತಾಯಿಗೆ ಒಂದು ಕರ್ಮ ಲೋಪವಾಗೋದೇ ಆಗದೆ ಇರೋದಕ್ಕೆ ಮೂರನ್ನು ಮಾಡಿ ವಿಶೇಷ ಫಲ ಆಗಲಿಲ್ಲ ಅಂದ್ರೆ ಈ ಬೇರೆ ಶ್ರಾದ್ದದ ಕರ್ಮಗಳು ಇದೆಯಲ್ಲ, ಹಿರಣ್ಯ ಶ್ರಾದ್ದ, ಅವಶ್ರಾದ್ದ, ಸಂಕಲ್ಪ ಶ್ರಾದ್ದ ಇದನ್ನೆಲ್ಲ ಮಾಡಿ ಅಂತೇಳಿ ಅನೇಕ ರೀತಿಯ ಒಂದು ಶ್ರಾದ್ದಗಳನ್ನು ನಮ್ಮಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಆದಷ್ಟು ಈ ಮೂರು ಬ್ರಾಹ್ಮಣ ಭೋಜನ, ಪಿಂಡ ಪ್ರದಾನ, ಅದಕ್ಕಿಂತ ಮುಂಚೆ ಅಗ್ನೋಕರಣ ಅಥವಾ ಪಾಣಿ ಹೋಮ ಇಷ್ಟು ಮಾಡಿದಲ್ಲಿ ವಿಶೇಷವಾದ ಫಲ, ಶ್ರಾದ್ದದ ಪೂರ್ಣ ಫಲ ಅಂತ ಹೇಳ್ತಾರೆ. ಉಚ್ಚಿಷ್ಟ ಪಿಂಡದ ಉದ್ದೇಶ ನಾವು ಏನೇ ಹೇಳ್ತೀವಿ ಮಂತ್ರದ ಹೊತ್ತಿನ ಉಚ್ಚಿಷ್ಟ ಪಿಂಡದಲ್ಲಿ ಏ ಅಗ್ನಿದಗ್ಧ, ಏನಗ್ನಿದಗ್ಧ, ಏ ವಾಜಾತ ಕುಲೇ ಪಮ, ಏ ಅಗ್ನಿದಗ್ಧ. ನಮ್ಮ ವಂಶದಲ್ಲಿ ಎಷ್ಟೋ ಜನ ಅಗ್ನಿದಗ್ಧ ಅವ್ರು ಹೋದಾಗ ನಾವು ದಹನ ಮಾಡ್ಬಿಟ್ಟಿರ್ತೀವಿ ಅಷ್ಟೇ. ಏನಕ್ಕೆ ಅನಗ್ನಿದಗ್ಧ, ಕೆಲವ್ರು ನಾವು ಚಿಕ್ಕ ವಯಸ್ಸಿನಲ್ಲಿ ದಹನ ಮಾಡಿರಲ್ಲ, ಖನನ ಮಾಡಿಬಿಟ್ಟಿರ್ತೀವಿ. ಖನನ ಅಂದ್ರೇನೋ, ಅವ್ರನ್ನ ಒಂದು ಹಳ್ಳ ಮಾಡಿ ಒಂದು ಗುಂಡಿ ಮಾಡಿ ಅವ್ರನ್ನ ಹೂತ್ಬಿಟ್ಟಿರ್ತೀವಿ. ಅವ್ರು ಅನಗ್ನಿದಗ್ಧ. ಏವಾ ಜಾತ ಕುಲೆ ಬಮ ಅಂಥವ್ರು ನಮ್ಮ ವಂಶದಲ್ಲಿ ಇದ್ದು ಹೋಗ್ಬಿಟ್ಟಿದ್ರೆ
ಭೂಮೌ ದತ್ತೇನ ಪಿಂಡೇನ ತೃಪ್ತಾಯಾಂತು ಪರಾಂಗತಿಂ. ನಾನು ಈ ಭೂಮಿಯ ಮೇಲೆ ಕೊಡತಕ್ಕಂತಹ ಪಿಂಡದಿಂದ ಅಂಥವ್ರಿಗೂ ಸಹ ಒಂದು ತೃಪ್ತಿಯಾಗಿ ಸದ್ಗತಿಗೆ ಕಾರಣವಾಗಲಿ ಅಂತ ಒಂದು ವಿಶಾಲವಾದ ಧೋರಣೆಯಿಂದ ಮನಸ್ಸಿನಿಂದ ತೃಪ್ತಿಯಿಂದ ಮಾಡುವಂತಹದ್ದು ಉಚ್ಚಿಷ್ಟ ಪಿಂಡ. ಅದನ್ನ ಕೊಡ್ಲೇಬೇಕು. ಉಚ್ಚಿಷ್ಟಪಿಂಡ ಕಾಗೆಗಳಿಗೆ ಕೊಡ್ತೀವಿ. ಪಿತೃಪಿಂಡವನ್ನು ಏನ್ ಮಾಡ್ತೀವಿ? ನೀರ್ ನಲ್ಕೊಬಿಡ್ತೀವಿ, ಹಸು ಕೊಡ್ತೀವಿ, ನೀರ್ ಹಾಕ್ತೀವಿ, ಭೂಮಿಲಿ ಹಾಕ್ತೀವಿ. ಶ್ರೇಷ್ಠವಾದದ್ದು ಯಾವುದು? ಶ್ರೇಷ್ಠವಾದದ್ದು ಜಲದಲ್ಲಿ ಬಿಡೋದು ಶ್ರೇಷ್ಠ. ಎಳ್ಳಿನ ಮಹತ್ವ ಏನು? ತಿಲ ಕಾಶ್ಯಪ ಸಂಭೂತ ವಿಷ್ಣೋರ್ ದೇಹ ಸಮುದ್ಭವ. ತಿಲ ಅನ್ನೋದು ಸೃಷ್ಟಿಯಾಗುತ್ತೆ ವಿಷ್ಣುವಿನಿಂದ. ಅಂತ ತಿಲದಿಂದ ಮಾಡಿದಂತಹ ಶ್ರಾದ್ದಾದಿಗಳು, ಶ್ರಾದ್ದ ಕರ್ಮಗಳು ಪಿತೃಗಳ ತೃಪ್ತಿಗೆ ಕಾರಣವಾಗುತ್ತೆ. ಅದಕ್ಕೋಸ್ಕರ ಇಂಥ ಒಂದು ಕಾರ್ಯಕ್ಕೆ ಅಂತಾನೆ ವಿಷ್ಣುವಿನಿಂದ ಒಂದು ಎಳ್ಳು ಅನ್ನೋದು ಸೃಷ್ಟಿಯಾಗಿದೆ. ಶ್ರಾದ್ದ ಕರ್ಮಗಳು ಪಿತೃಗಳ ತೃಪ್ತಿಗೆ ಕಾರಣವಾಗುತ್ತೆ. ಅದಕ್ಕೋಸ್ಕರ ಇಂಥ ಒಂದು ಕಾರ್ಯಕ್ಕೆ ಅಂತಾನೆ ವಿಷ್ಣುವಿನಿಂದ ಒಂದು ಎಳ್ಳು ಅನ್ನೋದು ಸೃಷ್ಟಿಯಾಗಿದೆ. ತುಂಬಾ ಸಮಂಜಸವಾಗಿ ಎಲ್ಲ ಪ್ರಶ್ನೆಗಳಿಗೂ ಇಂಥ ಹೆಚ್ಚಿನ ವಿಚಾರಗಳು ತುಂಬಾ ಇದೆ. ನಮ್ಮ ಒಂದು ನಿಯಮಿತ ಜ್ಞಾನ ಪರಿಮಿತಿಯಲ್ಲಿ, ನಿಯಮಿತ ಅಂದ್ರೆ ನಾವು ಅಷ್ಟೇನು ಅಧ್ಯಯನ ಮಾಡೋರಲ್ಲದೆ ಇದ್ರು ಸಹ ಒಂದು ಸಾಮಾನ್ಯವಾದ ವಿಚಾರಗಳನ್ನ ಸಾಮಾನ್ಯ ಜನರಿಗೆ, ವಿದ್ವಾಂಸರಿಗೆ ಇದು ಅಷ್ಟು ಸಮಾಧಾನ ಕೊಡದೇ ಇರಬಹುದು. ಆದ್ರೂ ಸಹ ಒಂದು ಸಾಮಾನ್ಯವಾಗಿ ಅರ್ಥವಾಗುವಂತ ವಿಚಾರಗಳನ್ನ, ಅವರಿಗೆ ಇದರ ಶ್ರದ್ಧೆ ಉಂಟಾಗುವಂತ ವಿಚಾರಗಳನ್ನ ನಾವು ತಿಳಿಸೋಕೆ ಪ್ರಯತ್ನ ಮಾಡಿದ್ದೀವಿ. ನಮಗೂ ಅಷ್ಟೇ, ನಮಗಿಂತ ಒಂದು ಸಂದರ್ಭಗಳು ಬಂದಾಗ ನಾವು ನಮಗೆ ತಿಳಿದಿರುವಂತ ವಿಚಾರಗಳನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳಕ್ಕೆ, ತಿಳಿಸ್ಕೊಡಕ್ಕೆ ನೀವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣರಾಗಿದ್ದೀರಾ. ನಿಮಗೂ ಒಂದು ಶ್ರೇಯಸ್ಸು ಸದಾಕಾಲ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಹರಿ ಓಂ ತತ್ಸತ್. ನೋಡಿದ್ರಲ್ಲ ವೀಕ್ಷಕರೇ, ಶ್ರಾದ್ದದ ಬಗ್ಗೆ ಸುಲಲಿತವಾಗಿ, ಸಮಂಜಸವಾಗಿ, ಪ್ರತಿಯೊಬ್ಬರಿಗೂ ಅರ್ಥವಾಗುವ ರೀತಿ ಗುರುಗಳು ವಿಚಾರಗಳನ್ನು ತಿಳಿಸಿದ್ದಾರೆ. ನಿಮ್ಮಲ್ಲೂ ಕೂಡ ಶ್ರಾದ್ದದ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.